ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ರಜೆ ಬಂದರೆ ಸಾಕು, ಮಕ್ಕಳಿಗೆ ದೊಡ್ಡ ರಜೆ ಸಿಕ್ಕಿರ್ತದೆ. ಹೆಚ್ಚು ಬಿಸಿಲಿಲ್ಲದ ಜಾಗಕ್ಕೊಂದು ಪ್ರವಾಸ ಹೋದರೆ ಹೇಗೆ ಅನ್ನುವ ಚಿಂತೆ ದೊಡ್ಡವರಿಗೆ. ಹೆಚ್ಚು ಪ್ರಯಾಸ ಆಗದ, ನೋಡಲು ಇಷ್ಟವಾಗುವ, ಒಂದೇ ದಿನದಲ್ಲಿ ಹೋಗಿ ಬರಬಹುದಾದ ಜಾಗಕ್ಕಾಗಿ ಹುಡುಕಿ ಸುಸ್ತಾಗ್ತಾರೆ. ಇಂಥದ್ದೊಂದು ಬೇಸಿಗೆಯಲ್ಲೂ ನೋಡಬಹುದಾದ ಜಾಗ ಉತ್ತರ ಕನ್ನಡದ ಹೊನ್ನಾವರದಲ್ಲಿದೆ. ಹೊನ್ನಾವರ ಸಮೀಪದ ಕಾಸರಕೋಡು ಎಂಬಲ್ಲಿರುವ ಹೊನ್ನಾವರ ಕಾಂಡ್ಲವನ ಅಥವಾ ಶರಾವತಿ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಪ್ರದೇಶ ತಂಪಾದ ನಡಿಗೆಗೆ, ಬೋಟಿಂಗ್ಗೆ ಮತ್ತು ಹತ್ತಿರದಲ್ಲೇ ಸಮುದ್ರವನ್ನು ನೋಡಲು ಅವಕಾಶ ಕೊಡುವ ಚಂದದ ಜಾಗ. ಸುಡು ಬೇಸಿಗೆಯಲ್ಲೂ ತಂಪಾದ ಮರದ ನೆರಳಿನಲ್ಲಿ ನಡೆಯಲು ಅವಕಾಶ, ಸುಭದ್ರ ಮರದ ಸೇತುವೆಗಳ ಮೇಲೆ ಮಕ್ಕಳು ವೃದ್ಧರಿಗೂ ನಡೆಯಲು ಸಾಧ್ಯ ಇರುವುದು ಮತ್ತು ತಂಪಾದ ಶರಾವತಿ ನದಿ ಹಿನ್ನೀರಿನ ಹಸಿರ ಸೊಬಗು ಇವೆಲ್ಲ ಸೇರಿ ಇದೊಂದು ಕುಟುಂಬ ಸಮೇತ ನೋಡಿ ಬರಬಹುದಾದ ಜಾಗವಾಗಿ ರೂಪುಗೊಂಡಿದೆ. ಹೊನ್ನಾವರ ಕಾಂಡ್ಲವನ ಇರುವುದು ಉತ್ತರ ಕನ್ನಡದ ಹೊನ್ನಾವರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ. ಹೊನ್ನಾವರ ಮತ್ತು ಗುಣವಂತೆಯ ನಡುವೆ ಸಿಗುವ ಕಾಸರಕೋಡು ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿದಂತೆಯೇ ಇದೆ ಈ ಜಾಗ. ಭಟ್ಕಳ ಅಥವಾ ಮುರುಡೇಶ್ವರದಿಂದ ಹೊನ್ನಾವರ ಕಡೆ ಹೋಗುವಾಗ ಕಾಸರಕೋಡಿನಲ್ಲಿ ಹೈವೇಯ ಎಡಭಾಗದಲ್ಲಿ ಪ್ರಸಿದ್ಧ ಈಕೋ ಬೀಚ್ ಇದೆ. ಅದರ ಸರಿ ಎದುರು ಹೈವೇಯ ಇನ್ನೊಂದು ಮಗ್ಗುಲಲ್ಲಿ ಬಲಭಾಗದಲ್ಲಿ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಜಾಗ ಇದೆ. ಇದೊಂದು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಲಾದ ಕಾಂಡ್ಲಾ ಗಿಡಗಳ ನಡುವಿನ ನಡಿಗೆಯ ಅನುಭವ. ನಿರಾಯಾಸವಾಗಿ ಸುಮಾರು 1 ರಿಂದ 2 ಗಂಟೆಗಳ ಕಾಲ ಇಲ್ಲಿ ಕಳೆಯಬಹುದು. ಅತ್ಯಂತ ಕನಿಷ್ಠ ದರದ ಟಿಕೆಟ್ ಪಡೆದು ಒಳ ಹೋದಿರಿ ಅಂತಾದರೆ ಈ ರೀತಿ ಮರದಿಂದ ನಿರ್ಮಿಸಿದ ಸೇತುವೆಯಲ್ಲೇ ನಡೆಯುತ್ತಾ ಸುಮಾರು 1 ಕಿಲೋಮೀಟರ್ನಷ್ಟು ದೂರ ಮರಗಳ ನೆರಳಿನಲ್ಲೇ ಸಾಗಬಹುದು. ಅರಣ್ಯ ಇಲಾಖೆ ಅಭಿವೃದ್ಧಿಪಡಿಸಿದ ಗಿಡಗಳು, ಮೀನುಗಳ ಜೀವ ವೈವಿಧ್ಯಗಳನ್ನು ಇಲ್ಲಿ ಕಾಣಬಹುದು. ವಿವಿಧ ಹಕ್ಕಿಗಳ ದರ್ಶನ, ಹಕ್ಕಿಗಳ ಇಂಚರಕ್ಕೂ ಕಿವಿಗಳಾಗಬಹುದು. ಮುಂದೆ ನಡೆಯುತ್ತಾ ಶರಾವತಿ ಹಿನ್ನೀರಿನ ಪ್ರದೇಶಕ್ಕೆ ತಲುಪಲು ಸಾಧ್ಯ. ಇಲ್ಲಿ ಕೂಡ ತುಂಬ ಮಿತ ದರದಲ್ಲಿ ಬೋಟಿಂಗ್ ಅವಕಾಶ ಇದೆ. ಹಿನ್ನೀರಿನ ಅಲ್ಲಲ್ಲಿ ಆವರಿಸಿರುವ ಕಾಂಡ್ಲಾ ಗಿಡಗಳ ಕಿರು ದ್ವೀಪಗಳ ಸುತ್ತ ಬೋಟಿಂಗ್ ಮೂಲಕ ಪರಿಸರ ವೀಕ್ಷಣೆಗೆ ಅವಕಾಶ ಇದೆ. ಜೊತೆಗೆ ಇಲ್ಲಿ ಅಪರೂಪದ ಪಕ್ಷಿ ಸಂಕುಲಗಳು ದರ್ಶನ ಕೊಡ್ತವೆ. ನಡಿಗೆ ಸಾಧ್ಯ ಇರುವವರಿಗೆ, ಹಸಿರನ್ನು ಇಷ್ಟಪಡುವವರಿಗೆ ಖಂಡಿತ ಖುಷಿ ಕೊಡುವ ಜಾಗ ಇದು. ಮಕ್ಕಳಿಗಂತೂ ತುಂಬ ಉಲ್ಲಾಸ ನೀಡುವ, ಪರಿಸರದ ದರ್ಶನ ಮಾಡಿಸುವ ಪ್ರದೇಶ. ಇಲ್ಲಿಗೆ ಭೇಟಿ ನೀಡುವವರು ಗಮನಿಸಬೇಕಾದ ಸಂಗತಿ ಅಂತಂದರೆ, ಇಲ್ಲಿ ನಿಮಗೆ ಲಘು ಉಪಹಾರ ಸಿಗುವ ಅಂಗಡಿ ಇದೆ ಹೊರತು ಊಟೋಪಚಾರಕ್ಕೆ ಹೆಚ್ಚಿನ ಹೋಟೆಲುಗಳು ಇಲ್ಲ. ಹಾಗಾಗಿ ಸಾಧ್ಯವಾದರೆ ನೀವೇ ಆಹಾರವನ್ನು ತಂದು ತಿಂದರೆ ಉತ್ತಮ. ಇಲ್ಲವಾದರೆ ಊಟಕ್ಕಾಗಿ ಸಮೀಪದ ಹೊನ್ನಾವರ, ಗುಣವಂತೆ, ಇಡಗುಂಜಿ ಅಥವಾ ಮುರುಡೇಶ್ವರಕ್ಕೆ ಹೋಗಬೇಕು. ಇಲ್ಲಿಗೆ ಹೋಗಲು ಸೆಪ್ಟೆಂಬರ್ನಿಂದ ಮಾರ್ಚ್ ತಿಂಗಳ ತನಕ ಅತ್ಯುತ್ತಮ ಕಾಲ. ಜೂನ್ವರೆಗೂ ಭೇಟಿ ನೀಡಿದರೆ ವೀಕ್ಷಣೆಗೇನು ಮೋಸ ಇಲ್ಲ. ಜೂನ್ನಿಂದ ಸೆಪ್ಟೆಂಬರ್ ತನಕ
ತೀವ್ರ ಮಳೆಗಾಲದಲ್ಲಿ ಬೋಟಿಂಗ್ ವ್ಯವಸ್ಥೆ ಇರುವುದಿಲ್ಲ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೆ ಕಾಂಡ್ಲಾ ನಡಿಗೆಗೆ ಪ್ರವಾಸಿಗರಿಗೆ ಮುಕ್ತ ಅವಕಾಶ ಇದೆ. ದಯವಿಟ್ಟು ಗಮನಿಸಿ, ಆದಷ್ಟು ಮಟ್ಟಿಗೆ ಬೆಳಗ್ಗಿನ ಹೊತ್ತು ಅಥವಾ ಸಂಜೆಯ ವೇಳೆ ಇಲ್ಲಿಗೆ ಭೇಟಿ ಕೊಡಿ. ಬೇಸಿಗೆಯಲ್ಲಿ ಮಧ್ಯಾಹ್ನದ ಬಿಸಿಲನ್ನು ತಪ್ಪಿಸಿ ಬಂದರೆ ಹತ್ತಿರದ ಬೀಚನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿಗೆ ಸ್ವಂತ ವಾಹನದಲ್ಲಿ ಹೋದರೆ ಉತ್ತಮ. ಬಸ್ಸು, ರೈಲುಗಳಲ್ಲೂ ಹೋಗಬಹುದು. ಮಂಗಳೂರಿಂದ ರೈಲಿನಲ್ಲಿ ಹೋಗುವವರು ಮಂಕಿ, ಹೊನ್ನಾವರ ಅಥವಾ ಮುರುಡೇಶ್ವರ ಈ ಯಾವ ಸ್ಟೇಷನ್ನಲ್ಲಿ ಇಳಿದರೂ ಅಲ್ಲಿಂದ ಸರ್ವಿಸ್ ಟೆಂಪೋ ಅಥವಾ ಶಟಲ್ ಬಸ್ಗಳ ಮೂಲಕ ಕಾಂಡ್ಲಾವನಕ್ಕೆ ಹೋಗಬಹುದು. ಎಕ್ಸ್ಪ್ರೆಸ್ ಬಸ್ ಆದರೆ ಹೊನ್ನಾವರಕ್ಕೆ ಬಸ್ಸಿನಲ್ಲಿ ಹೋಗಿ ಅಲ್ಲಿಂದ ಶಟಲ್ ಬಸ್ ಅಥವಾ ಟೆಂಪೋದಲ್ಲಿ ಬರಬಹುದು. ಕಾಸರಕೋಡಿನಲ್ಲಿ ಎಕ್ಸ್ಪ್ರೆಸ್ ಬಸ್ಸುಗಳು ನಿಲ್ಲುವುದಿಲ್ಲ. ಅಂದಹಾಗೆ ನೀವು ಕಾಂಡ್ಲಾವನಕ್ಕೆ ಹೋದರೆ ಇದೇ ಪರಿಸರದ ಇಕೋ ಬೀಚು, ಸುಮಾರು 30 ಕಿಲೋಮೀಟರ್ ದೂರದ ಮುರುಡೇಶ್ವರ ಬೀಚು, ಹೊನ್ನಾವರ ಪರಿಸರದಲ್ಲಿರುವ ಅಪ್ಸರಕೊಂಡ ಜಲಪಾತ, ಇಡಗುಂಜಿ ದೇವಸ್ಥಾನ, ಜೋಗ್ ಜಲಪಾತ ಇವೆಲ್ಲವನ್ನು 2 ದಿನಗಳಲ್ಲಿ ವೀಕ್ಷಿಸಿ ಬರಬಹುದು. ಮತ್ತ್ಯಾಕೆ ತಡ, ನೀವು ಕೂಡ ಒಮ್ಮೆ ಹೋಗಿ ಬನ್ನಿ. ಮತ್ತೆ ಭೇಟಿಯಾಗೋದು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೋಪಾನ. ನಮಸ್ಕಾರ.